ಕಳೆದ ಅನೇಕ ವರ್ಷಗಳ ಬಳಿಕ ಶಾಸಕರ ವಿಶೇಷ ನಿಧಿಯಿಂದ ಶಾಸಕ ಡಾ ಮಂತರಗೌಡ ಮಡಿಕೇರಿಯ ವಿವಿಧೆಡೆ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಿದರು. ಸುಮಾರು 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ರಸ್ತೆ ಕಾಮಗಾರಿಗಳಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಮಂತರಗೌಡ, ನಗರ ವ್ಯಾಪ್ತಿಯಲ್ಲಿ 3 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುತ್ತಿದ್ದು, ಅನೇಕ ವರ್ಷಗಳಿಂದ ಶಾಸಕರ ವಿಶೇಷ ನಿಧಿಯಡಿ ಅನುದಾನ ಬಂದಿರಲಿಲ್ಲ ಎಂದರು. ಕೆಲವು ಕಡೆಗಳಲ್ಲಿ ಎಷ್ಟು ಕೋಟಿ ನೀಡಿದರೂ ಕಾಮಗಾರಿಗಳಿಗೆ ಸಾಕಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಧ್ಯವಾಗುವಷ್ಟು ಕಾಮಗಾರಿಗಳನ್ನು ನಿರ್ವಹಿಸಲಾಗುತ್ತಿದೆ ಎಂದ ಶಾಸಕರು, ಮಳೆಗಾಲಕ್ಕೂ ಮುನ್ನ ಗುಣಮಟ್ಟದಲ್ಲಿ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಕಿವಿ ಮಾತು ಹೇಳಿದರು. ಮಡಿಕೇರಿ ನಗರದ ವ್ಯಾಪ್ತಿಯಲ್ಲಿ ಸುಮಾರು 3 ಕೋಟಿ ಕಾಮಗಾರಿ ಇವತ್ತು ಹಲವಾರು ಪಾಯಿಂಟಲ್ಲಿ ಗುದ್ಲಿ ಪೂಜೆ ಮಾಡಲಿಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ನಾವು 300 ಲಕ್ಷ ಕಾಮಗಾರಿ ಸುಮಾರು 7 ರಿಂದ 10 ಲಕ್ಷ ಕಾಮಗಾರಿನ ಡಿವೈಡ್ ಮಾಡಿ ಇವತ್ತು ಕಾನ್ವೆಂಟ್ ಮನೆ ಇರ್ಬೋದು, ಹಲವಾರು ಕಡೆಗೆ ನಾವು ಪೂಜೆ ಮಾಡೋಕ್ಕೆ ತಯಾರಿ ಮಾಡಿದ್ದೀವಿ. ಸಾರ್ವಜನಿಕಕ್ಕೆ ಹಲವಾರು ವರ್ಷದಿಂದ MLA ಗ್ರಾಂಟಿಂದ, ಅಂದರೆ ಸ್ಪೆಷಲ್ ಗ್ರಾಂಟಿಂದ ಹಲವಾರು ವರ್ಷದಿಂದ ಕೊಟ್ಟಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಾವು ಮಾಹಿತಿ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಆದಷ್ಟು ಎಲ್ಲ ವಾರ್ಡಿಗೆ ಒಂದು ರೀತಿಯಲ್ಲಿ ಸಾಮಾನ್ಯತೆ ಹಂಚಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಹೌದು, ಕೆಲವು ಕಡೆಯಲ್ಲಿ ಎಷ್ಟು ಕೋಟಿ ಕೊಟ್ಟರು ಕಾಮಗಾರಿ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆದಷ್ಟು ಎಲ್ಲ ವಾರ್ಡಿಗೆ ಒಂದು ಸ್ವಲ್ಪ ಆದರೂ ಕಾಮಗಾರಿ ಮಾಡಲಿಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಸಾರ್ವಜನಿಕಕ್ಕೆ ನೀವು ಹೇಳ್ದಂಗೆ ಹಲವಾರು ವರ್ಷದಿಂದ ಸ್ಪೆಷಲ್ ಗ್ರಾಂಟ್ ಅಂತೂ ನಮ್ಮ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಬಂದಿರೋಂಥ ಸಂದರ್ಭದಲ್ಲಿ 25 ಕೋಟಿ ಏನು ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಕೊಟ್ಟು 3 ಕೋಟಿ ರೂಪಾಯಿ ಬರೀ ಮಡಿಕೇರಿ ಏನು ನಮ್ಮ ನಗರಸಭೆ ವ್ಯಾಪ್ತಿಗೆ ನಾವು ಮೀಸಲಾತಿ ಇಟ್ಟು ಇವತ್ತು ಕಾಮಗಾರಿಗೆ ಪೂಜೆ, ಹಾಗೆ ಆದಷ್ಟು ಬೇಗ ಮಳೆಕಾಲ ಶುರು ಆಗೋಕ್ಕಿಂತ ಮುಂಚೆ ಕಾಮಗಾರಿನ ಗುಣಮಟ್ಟ ಕಾಮಗಾರಿ ನಡೀಲಿ ಅಂತ ನಾವೆಲ್ಲರೂ ನಮ್ಮ ಸಿಬ್ಬಂದಿ ಅಂದರೆ ನಮ್ಮ ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ನಾವೇನು ಹೇಳ್ತೀವಿ ಅಂತಂದರೆ ಕ್ಲೀನಾಗಿ ವೀಕ್ಷಣೆ ಮಾಡಿ ಕೆಲಸ ಕಳಪೆ ಆಗ್ದಂಗೆ ನೋಡ್ಕೊಳ್ಳೋಕ್ಕೆ ಜವಾಬ್ದಾರಿ ಎಲ್ಲರೂ ತಗೋಬೇಕು ಅಂತ ಅದ್ಭುತವಂತ ಏನು ಅನುದಾನ ಬಂದಂಥ ಸಂದರ್ಭದಲ್ಲಿ ಒಳ್ಳೆ ರೀತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನಾವು ಪ್ರಯತ್ನ ಮಾಡ್ತೀವಿ. ಈ ವೇಳೆ ಮೂಡಾ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ಮಾಜಿ ಅಧ್ಯಕ್ಷೆ ಸುರಯ್ಯ ಅಬ್ರಾರ್, ನಗರಸಭಾ ಸದಸ್ಯರಾದ ಅರುಣ್ ಶೆಟ್ಟಿ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಮುಖಂಡರಾದ ತೆನ್ನೀರ ಮೈನ, ಕಾನೆಹಿತ್ಲು ಮೊನ್ನಪ್ಪ, ಖಲೀಲ್ ಬಾಷಾ, ಕೆಜಿ ಪೀಟರ್, ಪ್ರಕಾಶ್ ಆಚಾರ್ಯ ಮತ್ತಿತರರು ಹಾಜರಿದ್ದರು.